ಎಲ್ಲ ಕಳ್ಳೊಳ್ಳಿ ಜನತೆಗೆ ನನ್ನ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋ ಭವ. ಸೊ ನಾವೆಲ್ಲ ಎಲ್ಲಿದ್ದೀವಿ ಹೇಳ್ರಿ? ಯಾವ ದೇಶದಲ್ಲಿದ್ದೀವಿ? ಯಾವ ದೇಶದಲ್ಲಿದ್ದೀವಿ? ಸೊ ಪತ್ರಿಜಿ ಅವರ ಕೊಡುಗೆ ಏನು, ಪತ್ರಿಜಿ ಅವರ ಉದ್ದೇಶ ಏನು ಅಂತ ಇವತ್ತು ನಾನು PSSM ಜೊತೆ ಇರೋದು. ನನ್ನ ಇದು 28ನೇ ವರ್ಷ, 28th ಇಯರ್. 1994ರಿಂದ ಪತ್ರಿ ಸರ್ ಜೊತೆಗೆ ಇದ್ದೀನಿ. ಪತ್ರಿ ಸರ್ ಉದ್ದೇಶ ಏನಿತ್ತು, ಆ್ಯಕ್ಚುಲಿ ಏನಿತ್ತು? ನಮ್ಮ ಭಾರತ ದೇಶ ಯಾವುದು? ಉತ್ತರಂ ಯಸ್ಯ ಹಿಮಾಲಯಶ್ಚ ದಕ್ಷಿಣಂ ಸಮುದ್ರಶ್ಚ ತತ್ರ ಭಾರತಂ ಹಂ ಭಾರತ ಸಂತತಿ. ಉತ್ತರದಲ್ಲಿ ಎಲ್ಲಿ ಹಿಮಾಲಯ ಐತೆ, ದಕ್ಷಿಣದಲ್ಲಿ ಸಮುದ್ರ ಐತೆ, ಮಧ್ಯದಲ್ಲಿರೋರು ನಾವೆಲ್ಲೂ ಭಾರತೀಯರು. ಸೊ ಭಾರತ ಅಂದರೆ ಏನು? ಎಷ್ಟು ಜನಕ್ಕೆ ಗೊತ್ತು ಭಾರತ ಅಂದರೆ ಏನಂತ? ಭಾರತ, ಭಾ ಅಂದರೆ ಪ್ರಕಾಶಮಾನದ್ದು. ಸೊ ಇವಾಗ ಸೂರ್ಯಗೆ ನಾವು ಏನಂತ ಕರಿತೀವಿ? ಭಾಸ್ಕರ. ಅಂದರೆ ಅಲ್ಲಿ ಪ್ರಕಾಶಮಾನತೆ, ಭವ್ಯತೆ ಐತೆ. ಭಾನು ಭವ್ಯತೆ ಐತೆ. ರಥ ಅಂದರೆ ಅದು ಸ್ಥಿತ ಆಗಿರೋದು. ಸೊ ನಿಮಗೆ ಈ ಭವ್ಯತೆ ಬರಬೇಕು ಅಂತಂದರೆ ನಾವು ಮಾಡಬೇಕಾಗಿದ್ದೇನು, ನಾವು ಆಚರಣೆಯಲ್ಲಿ ತರಬೇಕಾಗಿದ್ದೇನು? ಇಲ್ಲಿ ನಮ್ಮ ಭಾರತ ದೇಶ ಬರೀ ಸುಮ್ಮನೆ ಒಂದು ಭೌಗೋಳಿಕವಾಗಿ ಯಾವತ್ತು ಇದು ಭೂಮಿ ಅಂತ ನೋಡಬೇಡ್ರಿ. ಇಲ್ಲಿ ನಮಗೆ ಗೊತ್ತಿರೋದು ಇವತ್ತು ಬಸವ ಜಯಂತಿ, ಅಕ್ಷಯ ತೃತೀಯ. ನಮ್ಮ ಋಷಿಮುನಿಗಳ ಟೈಮಿಂದ ನಾವು ನೋಡಿದ್ರೆ ಇಲ್ಲಿ ಪ್ರತಿಯೊಬ್ಬರು ಒಂದಕ್ಕೋಸ್ಕರ ತಮ್ಮನ್ನು ತಾವು ತೆಗೆದುಕೊಂಡ್ರು. ಯಾವುದು? ಸತ್ಯಕ್ಕೋಸ್ಕರ, ಸತ್ಯದ ಅನ್ವೇಷಣೆಗೋಸ್ಕರ. ನಾವು ಆ್ಯಕ್ಚುಲಿ ಭಾರತಕ್ಕೆ ಬಂದರೆ, ಯಾರಾದರೂ ಬಂದು ಭಾರತಕ್ಕೆ ಬಂದು ಟೂರ್ ಮಾಡಿ ತಾಜ್ ಮಹಲ್ ನೋಡಿದೆ ಅಲ್ಲ. ನಾವು ಭಾರತದಲ್ಲಿದ್ದೀವಿ ಅಂದರೆ ಸ್ವಲ್ಪ ನಮ್ಮಲ್ಲಿ ಯಾವ ಮನೋದೇಶ ಇರಬೇಕು? ಧ್ಯಾನಸ್ಥರ ಆಗಬೇಕು. ಧ್ಯಾನಸ್ಥರ ಆದರೆ ಮಾತ್ರ ನಿಜವಾದ ಭಾರತ ನಾನು ನೋಡೋಕ್ಕೆ ಸಾಧ್ಯ. ಸೊ ನಿಜವಾದ ಭಾರತ ಯಾವುದು? ಈ ಶರೀರ. ಒಂದು ಹೇಳಿಕೆ ಐತೆ, ಮನಸ ಸತತಂ ಸ್ಮರಣೀಯಂ, ವಚಸ ಸತತಂ ವದನೀಯಂ, ಲೋಕಹಿತಂ ಮಮ ಕರಣೀಯಂ. ಸೊ ನೀವು ಲೋಕಹಿತ ಅಂದ್ಕೊಳ್ಳೋ ಹೊರಗಡೆ ಇರೋ ಲೋಕಕ್ಕಲ್ಲ, ಈ ಲೋಕ, ಈ ಶರೀರ ಅನ್ನೋ ಲೋಕಕ್ಕೆ ಎಷ್ಟು ಜನ ಹಿತವಾಗಿದ್ದೀರಾ? ಯಾರೂ ಇಲ್ಲ. ನಾವೆಲ್ಲ ಏನು ಯೋಚನೆ ಮಾಡ್ತಿರ್ತೀವಿ? ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ನನ್ನ ಬಗ್ಗೆನೂ ಯೋಚನೆ ಮಾಡಲ್ಲ. ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಇದು ನಮ್ಮ ನಿಕೃಷ್ಟವಾದ ಜೀವನದ ದಶೆ. ಸೊ ಇದೆಲ್ಲ ಹೋಗ್ಬೇಕು. ನಿಜವಾದ ಭಾರತ ನಾವು ನೋಡಬೇಕು. ಭಾರತದಲ್ಲಿ ಏನೈತೆ? ಇಲ್ಲಿ ಪ್ರತಿಯೊಂದು ಕಣ ಒಂದು ಕಲ್ಲು ಕೂಡ ಏನು ಮಾತಾಡ್ತದೆ? ಸರ್ವೇಶಾಂ ಸ್ವಸ್ತಿರ್ಭವತ್ತು, ಎಲ್ಲನೂ ಸ್ವಸ್ತಿಯಾಗಿರಬೇಕು. ಸರ್ವೇಶಾಂ ಶಾಂತಿರ್ಭವತ್ತು, ಸರ್ವೇಶಾಂ ಮಂಗಳಂ ಭವತ್ತು. ಸೊ ಇದು ಆಗಬೇಕು ಅಂದರೆ ನಾನು ಹೆಂಗಿರಬೇಕು? ನಾನು ಧ್ಯಾನಸ್ಥನ ಆಗಬೇಕು, ಇಲ್ಲಾಂದ್ರೆ ಬರೋದೇ ಇಲ್ಲ. ನಾನು ಬಸವ ಅಂದರೆ ಬರ್ತದ? ಸಾಧ್ಯನೇ ಇಲ್ಲ. ಪತ್ರಿಜಿ ಅಂದರೆ ಬರ್ತದ? ಸಾಧ್ಯನೇ ಇಲ್ಲ. ಲೋಕಹಿತಂ, ನನ್ನ ಲೋಕನ ನಾನು ಹಿತಕರವಾಗಿ ನೋಡ್ಕೋಬೇಕು. ಸೊ ಈ ಲೋಕನ ನಾನು ಹಿತಕರವಾಗಿ ನೋಡಬೇಕು ಅಂದರೆ ನಾನು ಏನು ಮಾಡಬೇಕು? ಹೆಂಗಿರಬೇಕು?
ಅದಕ್ಕೆ ಒಂದೇ ಒಂದು ಮಾರ್ಗ, ನನ್ನ ಶ್ವಾಸದ ಕಡೆ ನಾನು ಗಮನ ಕೊಡೋಕ್ಕೆ ಶುರುವಾದಾಗ, ಶ್ವಾಸದ ಕಡೆ ಗಮನ ಕೊಡೋದು ಧ್ಯಾನ ಅಲ್ಲ ಮಿತ್ರರೇ. ಶ್ವಾಸದ ಕಡೆ ಗಮನ ಕೊಟ್ಟಾಗ ನನಗೇನಾಗ್ತದೆ ಅದು ಧ್ಯಾನ. ಶ್ವಾಸದ ಕಡೆ ಗಮನ ಕೊಟ್ಟಾಗ ನನಗೇನಾಗ್ತದೆ ಅದು ಧ್ಯಾನ. ಶ್ವಾಸದ ಕಡೆ ಗಮನ ಕೊಡಬೇಕಾದ್ರೆ ಕೆಲವ್ರಿಗೆ ಏನೇನೋ ಕಾಣ್ತವೆ, ಏನೇನೋ ಇಲ್ಲ, ನೆಕ್ಸ್ಟ್ ಟೈಮ್ ಕಾಣೋದಿಲ್ಲ. ಇದಕ್ಕೆ ಯಾರು ನೀವು ಹತಾಶರಾಗಬೇಡ್ರಿ. ಯಾಕಂದ್ರೆ ಇಲ್ಲಿಂದ ಆರಂಭ. ಇಲ್ಲಿ ಪ್ರತಿಯೊಂದು ಕಣ ಸತ್ಯನ ತೋರಿಸ್ತಾ ಐತೆ. ಎಷ್ಟು ಋಷಿಗಳಿರ್ಬೇಕು, ಎಷ್ಟು ಉಪನಿಷತ್ಗಳು. ತತ್ವಮಸಿ ಶ್ವೇತಕದ ನೀನೇ ಅದು, ತ್ವಂ ತದಸಿ ಅದು ಕೂಡ ನೀನೇನೆ, ಅಹಂ ಬ್ರಹ್ಮಾಸ್ಮಿ. ಇದೆಲ್ಲ ಹೇಳಿರೋ ಯಾರು ಅಂತ ಯಾರಾದರೂ ಹೆಸರಾಯ್ತಾ? ಇಲ್ಲ. ಅಂದರೆ ಅವರು ಆ ಶೂನ್ಯತೆಯಲ್ಲಿದ್ದರು. ಅವರು ತಮ್ಮ ಲೋಕನ ಸರಿಯಾಗಿ ಹಿತಕರವಾಗಿ ಮಾಡ್ಕೊಂಡಿದ್ರು. ಈ ಶರೀರ ಅನ್ನೋ ಲೋಕ, ಈ ಮನಸ್ಸನ್ನೋ ಲೋಕ, ಈ ಭಾವನಾ ಲೋಕ, ಎಲ್ಲ ಕ್ಷೇತ್ರದಲ್ಲಿ ಅವರು ಸ್ವಸ್ಥತೆನ ಕಂಡುಹಿಡಿದಿದ್ರು. ಹೆಂಗೆ? ತಮ್ಮನ್ನು ತಾವು ಧ್ಯಾನಸ್ಥರನ್ನಾಗಿ ಮಾಡಿ. ಅದೇ ನಮ್ಮ ಪತ್ರಿಜಿಯವರ ಉದ್ದೇಶ. ಇದು ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಇರ್ತಾ ಇರೋದು ಈ ಭಾರತ ದೇಶದಲ್ಲಿ. ಬೇರೆ ಯಾವ ಪ್ರದೇಶದಲ್ಲಿ ಈ ತರಂಗಗಳಿಲ್ಲ. ಭಾರತ ದೇಶ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಈ ತರಂಗಗಳಿಲ್ಲ. ಈ ತರಂಗಗಳು ನಮ್ಮಲ್ಲಿ ಸಮಾವೇಶ ಆಗಬೇಕು ಅಂದರೆ ನಾವು ಧ್ಯಾನಸ್ಥರಾಗಬೇಕು. ಇಲ್ಲಾಂದರೆ ನಮ್ಮಲ್ಲಿ ಈ ತರಂಗಗಳು ಬರಲ್ಲ. ನಾವು ಸುಮ್ಮನೆ ಬಂದ್ವಿ, ಊಟ ಮಾಡಿದ್ವಿ, ಮಕ್ಕಳು ಹಾಡಿದ್ವಿ, ಅವ್ರನ್ನ ಸೆಟಲ್ ಮಾಡಿದ್ವಿ, ಇವ್ರನ್ನ ಸೆಟಲ್ ಮಾಡಿದ್ವಿ. ನೀವೇನಾದ್ರಿ? ವಾಟ್ ಯು ಆರ್? ವಾಟ್ ಈಸ್ ದ ಮಿಸ್ಟ್ರಿ ಆಫ್ ದಿಸ್ ಯೂನಿವರ್ಸ್? ಈ ಪ್ರಕೃತಿಯ ರಹಸ್ಯ ಏನು? ಇಲ್ಲಿರೋ ಪ್ರತಿಯೊಬ್ಬರು, ಪತ್ರಿಜಿಯವರ ಉದ್ದೇಶ, ಇಲ್ಲಿರೋ ಪ್ರತಿಯೊಬ್ಬ ನಾಗರಿಕ ಕೂಡ, ಭಾರತೀಯರು ಕೂಡ ಏನಾಗಬೇಕು? ಆಧ್ಯಾತ್ಮಿಕ ವಿಜ್ಞಾನಿ ಆಗಬೇಕು. ಸೊ ಆಧ್ಯಾತ್ಮಿಕ ವಿಜ್ಞಾನಿ ಆಗಬೇಕು ಅಂದರೆ ನಿಮ್ಮ ಲೋಕನ ನೀವು ಹಿತಕರವಾಗಿಡ್ರಿ. ಈ ಲೋಕ, ಈ ಶರೀರ ಅನ್ನೋ ಲೋಕ, ಮನಸ್ಸನ್ನ ಲೋಕನ ಹಿತಕರವಾಗಿ ಇಟ್ಕೋಬೇಕು. ನಾವೆಲ್ಲಿ ಹಿತಕರವಾಗಿ ಇಟ್ಕೊಂತಿದ್ದೀವಿ? ಮೂರೊತ್ತು ಗೊಂದಲ, ಮೂರೊತ್ತು ಗೊಂದಲ, 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 ಗೊಂದಲ. ನಾನು ಹೇಳ್ತಿರೋದು ವಾಸ್ತವ, ಸತ್ಯ ಬೇರೆ. ಪತ್ರಿ ಸರ್, ನಾನು 28 ವರ್ಷದ ಕೆಳಗಡೆ ವಿದ್ಯಾರಣ್ಯ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತ ನಾವು ಹೊಸಪೇಟೆಯಲ್ಲಿ ನಾವು ಸ್ಥಾಪನೆ ಮಾಡಬೇಕಾದ್ರೆ ಪತ್ರಿ ಸರ್ ಅದರಲ್ಲಿ ಉದ್ದೇಶಗಳು ಅಂತ ಬರೆಸಿದಾಗ, ಟು ಬ್ರಿಂಗ್ ಬ್ಯಾಕ್ ಹೋಮ್ ದ ಲಾ ಆಫ್ ಕರ್ಮ, ಅಂದರೆ ಕರ್ಮದ ಉದ್ದೇಶನ ಮತ್ತೆ ಮನೆ ಮಾತು ಮಾಡಬೇಕು ಅಂತ ಹೇಳಿದ್ರು ಸರ್. ಆಕಾಶಿಕ್ ರೆಕಾರ್ಡ್ಸ್, ಚಿತ್ತಗುಪ್ತ ರಹಸ್ಯನ ನೀನು ಮನೆ ಮಾತು ಮಾಡಬೇಕು. ಅದಕ್ಕೋಸ್ಕರ PSSM, ಬರೀ PSSM ಶ್ವಾಸದ ಕಡೆ ಧ್ಯಾಸದಿಂದ ಶುರು ಆಗ್ತದೆ, ಆದರೆ ಕೊನೆ ಆಗೋದಿಲ್ಲ. ಯಾಕಂದರೆ ಕೊನೆ ಯಾವತ್ತೂ ಆಧ್ಯಾತ್ಮಿಕ ವಿಜ್ಞಾನಿಗೆ ಕೊನೆ ಅನ್ನೋದಿಲ್ಲ. ಯಾಕಂದರೆ ಪ್ರಯೋಗ, ನಿತ್ಯ ಪ್ರಯೋಗ ಆಗ್ತಿರ್ತದೆ. ಲಾ ಆಫ್ ಕರ್ಮ. ಸೊ ಇವತ್ತು ನಾನು ಇಲ್ಲಿದ್ದೀನಿ, ಇದು ನನ್ನ ಧರ್ಮ. ಇವತ್ತು ನಾನು ಇಲ್ಲಿ ಬಂದು ಮಾತಾಡ್ತೀನಿ, ಇಷ್ಟು ಜನ ಎಲ್ಲರೂ ಮಹನೀಯರಿದ್ದಾರೆ ಸ್ಟೇಜ್ ಮೇಲೆ, ಇದು ಧರ್ಮ. ಈ ಧರ್ಮದ ಹಿಂದ್ಗಡೆ ಏನೈತೆ? ನನ್ನ ಕರ್ಮ ಐತೆ. ನನ್ನ ಕರ್ಮ ಧರ್ಮನ್ನ ಡಿಸೈಡ್ ಮಾಡ್ತತೆ. ಇದನ್ನ ಪತ್ರಿ ಸರ್ ಮನೆ ಮಾತು ಮಾಡ್ಬೇಕಂತ ಹೇಳಿದ್ರು. ಸೊ ಧ್ಯಾನಸ್ಥರ ಆಗೋದು ಅಂದರೆ ಸುಮ್ಮನೆ ಮಾತ್ರ ಅನ್ಕೋಬೇಡ್ರಿ. ನಿಮ್ಮ ಲೋಕನ ನೀವು ಹಿತಕರ ಮಾಡ್ತೀರಿ. ನನ್ನ ಲೋಕ ನಾನು ಹಿತಕರ ಆಯಿತು ಅಂತಂದರೆ ಏನಾಯಿತು? ಇಲ್ಲಿ ಬಂದು ನೀವು ಸುಮ್ಮನೆ ಮನೆಗೆ ಹೋಗಲ್ಲ. ಇಲ್ಲಿ ಬಂದಮೇಲೆ ಇಲ್ಲಿ ಪತ್ರಿಜಿಯವರ ವೈಬ್ರೇಷನ್, ಇಲ್ಲಿ ಬಂದಮೇಲೆ ನೀವು ಈ ಭೂಮಿಯಲ್ಲಿ ಏನು ಸ್ಪಂದಿಸ್ತತೆ ಆ ತರಂಗಗಳನ್ನ ನಿಮ್ಮ ಮನೆಗೆ ತೊಗೊಂಡೋಗ್ತೀರಾ. ಇಲ್ಲಿ ಬಂದಮೇಲೆ ಈ ಪ್ರೇಮನ ತೊಗೊಂಡೋಗ್ತೀರಾ. ಇಲ್ಲಿ ಬಂದಮೇಲೆ ಈ ಧ್ಯಾನದ ಭಾವನ ನಿಮ್ಮ ಮನೆಗೆ ತೊಗೊಂಡು ಹೋಗ್ತೀರಾ. ಸೊ ನೀವು ನಿಜವಾಗ್ಲೂ ಧ್ಯಾನಸ್ಥರ ಆಗಿರ ಅಂತಂದರೆ ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಗಂಡನ ಥರ ಕಾಣಬಾರ್ದು, ಹೊಸದಾಗಿ ಕಾಣಬೇಕು. ನಿಮ್ಮ ಗಂಡ ನಿಮಗೆ ಹಳೆ ಥರ ಕಂಡಂದ್ರೆ ನೀವು ಧ್ಯಾನಸ್ಥರ ಆಗಿಲ್ಲ. ಧ್ಯಾನದಲ್ಲಿ ನಾನು ಅದು ಕಂಡೆ, ಅದನ್ನು ನೋಡಿದೆ, ಇದು ಮಾತಾಡಿದೆ, ಅದಿಲ್ಲ, ಅದು ಪಕ್ಕಕ್ಕಿಡ್ರಿ. ದೋಸ್ ಆರ್ ಆಲ್ ನಾಟ್ ಎಸೆನ್ಷಿಯಲ್. ಅವೆಲ್ಲ ಅವಶ್ಯಕತೆ ಅಲ್ಲ. ನಾನು ಇಲ್ಲಿದ್ದೀನಿ, ನನ್ನ ಕರ್ಮ ಏನು, ನನ್ನ ಧರ್ಮ ಏನು. ಪ್ರತಿಯೊಬ್ಬ ಮಾಸ್ಟರ್ನ ನಾವು ಎದಕ್ಕೆ ಬುದ್ಧ ಭಗವಾನ್ರನ್ನ, ಬಸವಣ್ಣವ್ರನ್ನ, ಓಶೋ ಅವ್ರನ್ನ, ಇಲ್ಲ ವಿವೇಕಾನಂದರನ್ನ, ಇಲ್ಲ ರಮಣ ಮಹರ್ಷಿ, ಇವ್ರನ್ನೆಲ್ಲರನ್ನ ನೋಡಬೇಕು. ಎದಕ್ಕೆ? ಅವರನ್ನು ನಾವು ಅರ್ಥ ಮಾಡ್ಕೋಬೇಕು. ಎದಕ್ಕೆ ಅಂತಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕೆ. ಬಿಕಾಸ್ ದೇ ಆರ್ ಆಲ್ ಹೈಯರ್. ಅವರು ಉನ್ನತವಾದದವರು. ಉನ್ನತನ ನಾನು ಅರ್ಥ ಮಾಡ್ಕೊಂಡ್ರೆ ಕನಿಷ್ಠ ನನಗೆ ಅರ್ಥ ಆಗ್ತೀನಿ. ಇಫ್ ಯು ನೋ ದ ಹೈಯರ್, ಯು ಕಮ್ ಟು ನೋ ದ ಲೋಯರ್. ಆರ್ ಎಲ್ಸ್ ಯು ಕೆನಾಟ್ ನೋ ದ ಲೋಯರ್. ಈ ಕೆಳಗಡೆ ನಾನು ಕಾಣಕ್ಕಾಗಲ್ಲ. ಅದಕ್ಕೋಸ್ಕರ ಪತ್ರಿ ಸರ್ ಎಷ್ಟು ಇಷ್ಟಪಟ್ಟು ಓಣಿ ಅನ್ಬೇಡ್ರಿ, ರೋಡ್ ಅನ್ಬೇಡ್ರಿ, ಊರು ಅನ್ಬೇಡ್ರಿ, ಗಲ್ಲಿ ಅನ್ಬೇಡ್ರಿ, ಮನೆ ಮಾತು ಮಾಡಿದರು. ಯಾವುದನ್ನ? ಶ್ವಾಸ ವಿಜ್ಞಾನನ. ಶ್ವಾಸ ವಿಜ್ಞಾನ ಫಸ್ಟ್ ಎಲ್ಲಿಂದ ಶುರುವಾಯಿತು? ಭೈರವಿಜ್ಞಾನ ತಂತ್ರ. ಅದಕ್ಕೆ ಅಧಿಪತಿ ಯಾರು? ಮಹಾದೇವ, ಈಶ್ವರ ಪಾರ್ವತಿ ದೇವಿಗೆ ತಿಳಿಸ್ದ.
ಯಾವ ರೀತಿ ನಾವು ಧ್ಯಾನಸ್ಥರ ಆಗ್ಬೋದು, 112 ರೀತಿ ನಾವು ಧ್ಯಾನಸ್ಥರ ಆಗ್ಬೋದು ಅಂತ. ಅದನ್ನು ಮತ್ತೆ ಕಂಡುಹಿಡಿದಿದ್ದು ಯಾರು? ಭಗವಾನ್ ಬುದ್ಧ. ಅದನ್ನು ಮಾತು ಮಾಡಿದ್ಯಾರು? ನಮ್ಮ ಬ್ರಹ್ಮಶ್ರೀ ಪತ್ರಿಜಿ. ಅದಕ್ಕೋಸ್ಕರ ಒಂದ್ಸಲ ಜೋರಾದ ಚಪ್ಪಾಳೆ ಬೇಕು. ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಪತ್ರಿಜಿ. ಇವತ್ತಿಲ್ಲಿ ಏನು ಕಾರ್ಯಕ್ರಮ ಆಗ್ತೈತಿ, ಇದು ನಾನು ಮಾಡ್ತಾ ಇಲ್ಲ, ನಾವು ಅನ್ಕೊಂತೀವಿ ಅವ್ರ ಕುಟುಂಬದವ್ರು ಮಾಡ್ತಿದ್ದಾರೆ. ಅಲ್ಲ, ಪತ್ರಿ ಸರ್ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ನಾವೆಲ್ಲರೂ ಏನು ಮಾಡ್ತಿದ್ದೀವಿ? ವಿ ಆರ್ ಜಸ್ಟ್ ಪಾರ್ಟಿಸಿಪೇಟಿಂಗ್. ಇದನ್ನು ಓಶೋರು ಏನು ಹೇಳ್ತಾರೆ? ಪಾರ್ಟಿಸಿಪೇಷನ್ ಮಿಸ್ಟಿಕ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಸಾರ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ, ಇಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನೀವು ಭಾಗವಹಿಸ್ತಿದ್ದೀರಲ್ಲ, ಒಂದು ಸ್ವಲ್ಪ ಎಲ್ಲರೂ ಬೀಸೋದನ್ನು ಬಿಡ್ರಿ. ಶೆಕೆನ ಎಂಜಾಯ್ ಮಾಡೋಕ್ಕಾಗಲ್ಲನ? ಎದಕ್ಕಾಗಲ್ಲ? ಶೆಕೆ ಯಾಕೆ ಶೆಕೆ ಅಂತ ಅನ್ಕೊಂತೀರ? ಸಹಜವಾಗಿರ್ತದೆ. ಟ್ರೈ ಟು ಎಂಜಾಯ್ ಎವ್ರಿ ಗಿವನ್ ಮೂಮೆಂಟ್. ಅದು ನಾನು ಈ ಕ್ಷಣನ ಎಂಜಾಯ್ ಮಾಡಬೇಕು, ಏನೇ ಇರಲಿ, ಅದು ನನ್ನ ಧರ್ಮ. ಎಲ್ಲ ಐತೆ ನಮ್ಮ ಹತ್ರ, ಇಲ್ಲದೆ ಇರೋದೇನು? ಯೋಜಕಃ ತತ್ರ ದುರ್ಲಭ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದು? ಭಗವದ್ಗೀತದಲ್ಲಿ ಯೋಜಕಃ ತತ್ರ ದುರ್ಲಭ. ಯೋಜನೆ ಮಾಡೋರು ಇಲ್ಲ, ಧ್ಯಾನಸ್ಥರಾಗೋರು ಇಲ್ಲ. ಧ್ಯಾನ ಅಂದ್ರೇನು? ನಮ್ಮನ್ನು ನಾವು ಸವಿಯೋದಕ್ಕೆ ಯೋಜನೆ ಮಾಡ್ಕೊಳ್ಳೋದು. ಎಷ್ಟು ಜನಕ್ಕೆ ನಿಮ್ಮ ಕಣ್ಣಿನ ವ್ಯಾಲ್ಯೂ ಗೊತ್ತು? ಎಷ್ಟು ಜನಕ್ಕೆ ನಿಮ್ಮ ಕೈ ವ್ಯಾಲ್ಯೂ ಗೊತ್ತು? ಎಷ್ಟು ಜನಕ್ಕೆ ನಿಮ್ಮ ಶರೀರದ ವ್ಯಾಲ್ಯೂ ಗೊತ್ತು? ಹೇಳ್ರಿ, ಎಷ್ಟು ಜನಕ್ಕೆ ಗೊತ್ತು? ಸರ್, ನಿಮ್ಮ ಕಣ್ಣು ಕೊಡ್ತೀರಾ? ಒಂದು 50 ಲಕ್ಷ ಕೊಡ್ತೀನಿ. ಇಲ್ಲ, ಅದಿರಲಿ, ಸದ್ಯಕ್ಕೆ ನಿಮಗೆ 1 ಕೋಟಿ ಕೊಡ್ತೀನಿ. ಆರ್ ಯು ಏಬಲ್ ಟು ಗಿವ್ ಮಿ 1 ಐ? ಇಲ್ಲ. ಯಾರಾದರೂ ಬಂದು ಕೊಡ್ತೀರಾ? ಸತ್ ಮೇಲೆ ಕಣ್ಣಿರಲ್ಲ ಸರ್. ಓಕೆ, ಸೊ ದಿಸ್ ಈಸ್ ದ ವ್ಯಾಲ್ಯೂ. ಒಂದೊಂದು ಅಂಗನ್ನು ನೋಡ್ಕೊಳ್ರಿ, ಈ ಲೋಕನ ನೋಡ್ಕೊಳ್ರಿ. ಫಸ್ಟ್ ಈ ಲೋಕ ನೋಡ್ರಿ. ದಿಸ್ ಗ್ಯಾಜೆಟ್ ವರ್ಲ್ಡ್. ಈ ಗ್ಯಾಜೆಟ್ ವರ್ಲ್ಡಿಗೆ ಜಾಸ್ತಿ ಹೋಗ್ಬೇಡ್ರಿ, ಈ ಗ್ಯಾಜೆಟ್ ವರ್ಲ್ಡಿಗೆ ನೋಡ್ರಿ. ದಿಸ್ ಗ್ಯಾಜೆಟ್ ವರ್ಲ್ಡ್ ಲೋಕಹಿತಂ ಮಮ ಕರಣೀಯಂ. ನಾನೇ ಮಾಡ್ಕೋಬೇಕು, ಬೇರೆ ಯಾರು ಡಾಕ್ಟರ್ಸು ಎಲ್ಲರೂ ಇಲ್ಲಿ ಬಂದು ಹೇಳೋರೆಲ್ಲ ಮಾರ್ಗದರ್ಶಕರು. ಯಾರು ಬಂದು ಹಿಂಗೆ ಪಟ್ ಅಂತೇಳಿ ಏನು ರೆಡಿ ಮಾಡಿಕೊಡಲ್ಲ. ನಿಮ್ಮನ್ನ ನೀವೇ ಮಾಡ್ಕೋಬೇಕು. ಇದು ಪತ್ರಿ ಸರ್ ಕಾನ್ಸೆಪ್ಟ್. ಉದ್ಧರೇತ್ ಆತ್ಮನಾತ್ಮಾನಾಂ. ಇದು ಪತ್ರಿ ಸರ್ ಕಾನ್ಸೆಪ್ಟ್ ಅಲ್ಲ, ಇಡೀ ಭಾರತ ದೇಶದ ಪ್ರತಿಯೊಂದು ಕಣ ಇದನ್ನೇ ನುಡಿತತೆ. ಧ್ಯಾನ ಅಂದರೆ ಕೃಷ್ಣ ಪರಮಾತ್ಮ ಇದ್ದಂಗೆ. ಕೃಷ್ಣ ಪರಮಾತ್ಮ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತು? ಏನಂತಾರೆ? ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಕೃಷ್ಣ ಹೆಂಗಂದ್ರೆ ಮಹಾನ್ ಚೋರ. ಹತ್ರ ಹೋಗ್ತಿದ್ದಂಗೆ ಎಲ್ಲನೂ ಕಿತ್ಕೊಂಡು ಹೋಗ್ತಾನೆ. ಧ್ಯಾನನೂ ಅಷ್ಟೇ. ನೀವು ಆ ಧ್ಯಾನದ ಎಷ್ಟು ನೀವು ಧ್ಯಾನಸ್ಥರಾಗ್ತಾ ಹೋಗ್ತೀರಿ, ನಿಮ್ಮಿಂದ ಎಲ್ಲನೂ ಕಿತ್ಕೊಂತ ಧ್ಯಾನ. ನಿಮ್ಮ ಸಿಟ್ಟು, ನಿಮ್ಮ ಈರ್ಷೆ, ನಿಮ್ಮ ಸ್ವಾಭಿಮಾನ, ಪ್ರತಿಯೊಂದು ನಿಮ್ಮ ಅನಾರೋಗ್ಯ ಎಲ್ಲನೂ ಧ್ಯಾನ ಕಿತ್ಕಂತತೆ. ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಕೃಷ್ಣನ ಹತ್ರ ಹೋಗ್ಬೇಕಂದ್ರೇನು? ರೆಡಿ ಇರಬೇಕು ಎಲ್ಲ ಕಳ್ಕೊಳಕ್ಕೆ. ನೀವು ಧ್ಯಾನಕ್ಕೆ ಬರ್ಬೇಕಂದ್ರೆ ಏನೂ ಆ್ಯಡ್ ಆಗಲ್ಲ, ಎಲ್ಲ ಕಳ್ಕಂತೀರ, ಎಲ್ಲ ಬಿಟ್ಟು ಹೋಗ್ತವೆ. ಆ್ಯಡ್ ಏನೂ ಆಗಲ್ಲ. ನಥಿಂಗ್ ವಿಲ್ ಬಿ ಆ್ಯಡೆಡ್ ಇನ್ ಮೆಡಿಟೇಷನ್. ಎಲ್ಲ ಡಿಲೀಟ್. ಅವಾಗ ನೀವೇನಾಗ್ತೀರಿ? ಶುದ್ಧವಾಗ್ತೀರ. ಎಲ್ಲಿ ಶುದ್ಧತೆ ಬರ್ತತೆ? ಯಾವಾಗ ಶುದ್ಧತೆ ಬರ್ತತೆ? ಯಾವಾಗ ನಿಮ್ಮಲ್ಲಿ ಶೂನ್ಯತೆ ಬಂದಾಗ. ಶೂನ್ಯತೆ ಬರಬೇಕಂದ್ರೆ ಏನು ಮಾಡಬೇಕು? ಪತ್ರಿ ಸರ್ ಹೇಳಿರೋ ಶ್ವಾಸದ ಕಡೆ ಗಮನನ ಕೊಡಬೇಕು. ಸೊ ಇಷ್ಟು ಹೇಳ್ತಾ ನನಗೆ ಕೊಟ್ಟರು ಈ ಅವಕಾಶಕ್ಕೆ, ಈ ವೇದಿಕೆಗೆ ನನ್ನ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.